ನಮಸ್ತೆ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಒಳ್ಳೆ ನಾಟಿ ಅಂದರೆ ಇದು ಮೇಕೆ ಮಾಂಸ ಸಾಂಬಾರು ನೋಡೋಕ್ಕೆ ಎಷ್ಟೊಂದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಇದನ್ನು. ಸೊ ನಾನು ಈ ಥರ ಮೇಕೆ ಮಾಂಸ ಮನೆಗೆ ತೊಗೊಂಬಂದ್ಬಿಟ್ಟು ಯಾವ ಥರ ಮಾಡೋದು ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಇದೊಂದು 1/2 kg ಮೇಕೆ ಮಾಂಸ ಮತ್ತು ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಚಕ್ಕೆ, ಲವಂಗ ಮತ್ತು ಈ ಥರ ಶುಂಠಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಏನೇನು ಬೇಕೋ ಆ ಪದಾರ್ಥಗಳನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ಥರ ರುಬ್ಬಿಟ್ಕೊಂಡ್ಮೇಲೆ ಮಸಾಲೆನ ಸೈಡ್ಗೆ ಇಟ್ಕೋಬೇಕು. ಮತ್ತು ಎಷ್ಟು ಬೇಕೋ ಅಷ್ಟು ಆಯಿಲ್ನ ನಾವು ಕುಕ್ಕರ್ಗೆ ಹಾಕ್ಕೋಬೇಕು. ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪನೇ ಒಂದು 30 ಸೆಕೆಂಡ್ಸ್ ಅಷ್ಟು ಬಿಡಬೇಕು. ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಮಾಂಸನ ಎಲ್ಲ ಈ ಥರ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಬಂದುಬಿಟ್ಟು ಪುಡಿ ಉಪ್ಪೇ ಹಾಕ್ಕೋಬೇಕು ಫ್ರೆಂಡ್ಸ್. ಅದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ತಿರ್ಸ್ಕೋಬೇಕು. ಈ ಥರ ಬ್ರೌನ್ ಕಲರ್ ಬರೋವರೆಗೂ ನಾವು ಈ ಥರ ತಿರ್ಸ್ಕೋಬೇಕು ಫ್ರೆಂಡ್ಸ್. ಈ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಯಾರಾದರೂ ಬ್ಯಾಚುಲರ್ ಯಾರಾದರೂ ಈ ವಿಡಿಯೋಸ್ ಏನಾದರೂ ನೋಡೋಂಗಿದ್ದರೆ ನೋಡಿ, ನೀವೇ ಈ ಥರ ಮಾಡ್ಕೋಬೋದು. ನಮ್ಮಮ್ಮ ಅಂದರೆ 1 ಅವರ್ ಎಲ್ಲ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದಕ್ಕೆ. ಸೊ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮಾಂಸ. ಎಲ್ಲ ನಾವು ಹೋಟ್ಲಲ್ಲಿ ಹೋಗಿ ತಿನ್ನೋದ್ರಿಂದ ತುಂಬಾ ದುಡ್ಡು ಖರ್ಚಾಗುತ್ತೆ. ಹೋಟ್ಲ್ ಸ್ಟೈಲೇ ನಾವು ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ತಿನ್ಕೋಬೋದು ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ನಾನು ತೋರಿಸ್ಕೊತಾ ಇದ್ದೀನಿ. ಖಾರದ ಪುಡಿ, ಮಟನ್ ಮಸಾಲ, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನಾನೆಲ್ಲ 3 ಸ್ಕೂಪ್ ಹಾಕ್ಕೊತಾ ಇದ್ದೀನಿ. ನಾನು 1/2 kg ಮಾಡ್ತಾಯಿದ್ದೀನಿ. ಮಟನ್ ಮಸಾಲ ಹಾಕ್ಕೊತಾ ಇದ್ದೀನಿ 4 ಸ್ಕೂಪು ಮತ್ತು 2 ಸ್ಕೂಪ್ ಖಾರದ ಪುಡಿ ಎಲ್ಲ ಹಾಕ್ಕೊಂಡು, ಮತ್ತು ರುಬ್ಬಿಟ್ಕೊಂಡಿರ್ತೀರಲ್ಲ ಮಸಾಲೆನ ಅದನ್ನೆಲ್ಲ ಈ ಥರ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದು ನಾವು ಡೈರೆಕ್ಟಾಗಿ ಹಾಕಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬಿಡಬೇಕು, ಅದು ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ನಾವು ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ನಮಗೆ ಎಷ್ಟು ವಿಸಿಲ್ ಬೇಕೋ ಅಷ್ಟು ವಿಸಿಲು ಇಟ್ಕೋಬೇಕು. ಸೊ ಎಷ್ಟು ವಿಸಿಲ್ ಅಂದರೆ ಅಷ್ಟು 5-6 ಎಲ್ಲ ಇಟ್ಕೋಬಾರ್ದು. ಒಂದು ಕಮ್ಮಿ ಅಂದರೆ ಒಂದು 4 ವಿಸಿಲ್ಗೆಲ್ಲ ಆಫ್ ಮಾಡ್ಕೋಬೇಕು. ನೋಡಿ ಈ ಥರ ನಾನು ನೀರೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆಗಿದೆ, ಇದು ಈ ಕಲರ್ ಬರಬೇಕು. ಈ ಕಲರೆಲ್ಲ ಬಂದಮೇಲೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡು ನೀರೆಲ್ಲ ಹಾಕ್ಕೊಂಡು ಈ ಥರ ಕಲರ್ ಬರಬೇಕು. ಮತ್ತೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಉಪ್ಪು ಕಮ್ಮಿ ಇದೆ ಫ್ರೆಂಡ್ಸ್. ನೋಡಿ ಈ ಥರ ನಾನು ಕುಕ್ಕರ್ ಮುಚ್ಚಳ ಹಾಕ್ಕೊಂಡು 4 ವಿಸಿಲ್ ಬರೋವರೆಗೂ ಬಿಟ್ಟಿದ್ದೀನಿ. ಮತ್ತು ಇವಾಗ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಈ ಥರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಸಾಂಬಾರು ನೀವು ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ಯಾರಾದರೂ ನೆಂಟರು, ಯಾರಾದರೂ ಫ್ರೆಂಡ್ಸು, ಮತ್ತು ಎಲ್ಲಾದರೂ ಔಟಿಂಗ್ ಏನಾದ್ರು ಹೋಗಂಗಿದ್ರೆ ನಾವು ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಮನೇಲೇ ಮಾಡಿದ್ದೀರಿ ಇವತ್ತು. ತುಂಬ ದಿನ ಆಯಿತು ಈ ಥರ ಮೇಕೆ ಮಾಂಸ ಎಲ್ಲ ತಿಂದು. ಆ್ಯಕ್ಚುಲಿ ಮೇಕೆ ಮಾಂಸ ಎಲ್ಲ ತುಂಬಾ ರೇರು ಸಿಗೋದು. ನನಗೆ ಮೇಕೆ ಮಾಂಸ ಸಿಕ್ಕಿದೆ ಇವತ್ತು. ಮೇಕೆ ಮಾಂಸ ಮಾಡಿದ್ದೀರಿ ಇವತ್ತು ಮನೇಲಿ ನಾವು. ಈ ಥರ ತುಂಬ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಮತ್ತು ತಿಳಿಸಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಿಮಗೂ ಥ್ಯಾಂಕ್ ಯು ಫ್ರೆಂಡ್ಸ್. ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.